ಹಲೋ, ಗುಡ್ ಈವ್ನಿಂಗ್ ಎಲ್ಲ ನನ್ನ ಪ್ರೀತಿ ವಿದ್ಯಾರ್ಥಿಗಳೇ. ಇವತ್ತು ಯಾವ ವಿಷಯ ಐತಂದ್ರ ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರಗಳ ಬಗ್ಗೆ. ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರಗಳು. ಮೊದಲನೇ ಪ್ರಶ್ನೆ, ನಮ್ಮ ನಾಡ ಹಬ್ಬ ಯಾವುದು? ದಸರಾ. ಎರಡನೇದು, ಕುವೆಂಪುರವರ ಪೂರ್ಣ ಹೆಸರೇನು? ಆನ್ಸರ್, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಸರ್ವೋದಯ ಪದ ಬಿಡಿಸಿ ಸಂಧಿ ಹೆಸರಿಸಿ. ಸರ್ವ ಪ್ಲಸ್ ಉದಯ = ಸರ್ವೋದಯ ಗುಣಸಂಧಿ. ಕಿತ್ತೂರು ಕೇಸರಿ ಎಂದು ಯಾರನ್ನು ಕರೆಯುತ್ತಾರೆ? ರಾಣಿ ಚೆನ್ನಮ್ಮ. ನಯನ ಪದದ ಸಮಾನಾರ್ಥಕ ಪದ ಯಾವುದು? ಕಣ್ಣು. ವಾಟ್ ಈಸ್ ದ ಅಪೋಸಿಟ್ ವರ್ಡ್ ಆಫ್ ಏಬಲ್? ಅನೇಬಲ್. ವಾಟ್ ಈಸ್ ದ ಈಕ್ವಲ್ ಮೀನಿಂಗ್ ಆಫ್ ಲುಕ್? ಸಿ. ವಾಟ್ ಈಸ್ ದ ಪ್ಲೂರಲ್ ಫಾರ್ಮ್ ಆಫ್ ಪರ್ಸನ್? ಪೀಪಲ್. ವಾಟ್ ಈಸ್ ದ ಪ್ಲೂರಲ್ ಫಾರ್ಮ್ ಆಫ್ ಡಜನ್? ಆನ್ಸರ್, ಡಜನ್. ವೃತ್ತವು ಯಾವ ಕೋನಕ್ಕೆ ಉದಾಹರಣೆಯಾಗಿದೆ? ಪೂರ್ಣ ಕೋನಕ್ಕೆ ಉದಾಹರಣೆಯಾಗಿದೆ. ಅನುಪಾತವನ್ನು ಆಂಗ್ಲ ಭಾಷೆಯಲ್ಲಿ ಏನೆಂದು ಕರೆಯುತ್ತಾರೆ? ರೇಷನ್. ವಿಜ್ಞಾನದ ಪಿತಾಮಹ ಯಾರು? ರೋಜರ್ ಬೇಕನ್. 13ನೇ ಪ್ರಶ್ನೆ, ಬಲೂನಿನಲ್ಲಿ ತುಂಬಿರುವ ಅನಿಲ ಯಾವುದು? ಹೀಲಿಯಂ. ಅಂದ್ರೆ ಉಡಾವಣೆ ಮಾಡ್ತಿರ್ತಾರಲ್ಲ, ಹಾರಿಸಿಬಿಡ್ತಾರೆ, ಆ ಬಲೂನ್ ತುಂಬಿದಂಥದ್ದು ಇದು. ನಾವು ಉಬ್ಸಿದ ಬಲೂನ್ ಆಗಲ್ಲ. 14ನೇ ಪ್ರಶ್ನೆ, ಸಸ್ಯಗಳು ಹಸಿರಾಗಲು ಕಾರಣವಾದ ವಸ್ತು ಯಾವುದು? ಪತ್ರ ಹರಿತು. ಅಂದ್ರೆ ಸಸ್ಯಗಳ ಎಲೆಗಳು ಹಸಿರಾಗಿರ್ಲಕ್ಕ ಮತ್ತು ಸಸ್ಯಗಳ ಎಲೆಗಳು ಹಸಿರಾಗಿರೋ ಕಾರಣ ಯಾವುದಂದ್ರೆ ಅಲ್ಲಿರುವಂಥ ಪತ್ರ ಹರಿತು. 15ನೇ ಪ್ರಶ್ನೆ, ಇಂಗಾಲದ ರಾಸಾಯನಿಕ ಸಂಕೇತವೇನು? ಸಿ. ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೀವಲ್ಲ ಅದು. 16ನೇ, ಇತಿಹಾಸದ ಪಿತಾಮಹ ಯಾರು? ಹೆರೋಡಾಟಸ್. ಕೆಲವೊಂದು ಪುಸ್ತಕ ಹೆರೋಡೂಟಸ್ ಕೊಟ್ಟಾರು, ಎರಡು ಸರಿನೇ. 17ನೇ ಪ್ರಶ್ನೆ, ಕರ್ನಾಟಕದ ಭೌಗೋಳಿಕ ಒಟ್ಟು ವಿಸ್ತೀರ್ಣವೆಷ್ಟು? 191,791 ಚದರ ಕಿಲೋಮೀಟರ್. 191,791 ಚದರ ಕಿಲೋಮೀಟರ್. ಈ ರೀತಿ ನೆನ್ಪಿಡ್ಬೋದು ನೀವು, ಈಸಿ ಆಗತ್ತೆ ನಿಮಗೆ. 18ನೇ ಪ್ರಶ್ನೆ, ಹಂಪಿಯು ಯಾವ ನದಿ ದಂಡೆಯ ಮೇಲಿದೆ? ತುಂಗಭದ್ರಾ ನದಿ. 19ನೇ ಪ್ರಶ್ನೆ, ನೀರಿನಲ್ಲಿರುವ ಹೈಡ್ರೋಜನ್ನ ಪ್ರಮಾಣವೆಷ್ಟು? ಎಷ್ಟಂತಂದ್ರೆ 2%. ಅಂದ್ರೆ ನೀರಿನ ಅಣುಸೂತ್ರ ನಿಮ್ಗೆ ಗೊತ್ತಿರಬೇಕು. H2O ಅಂತ ಏನು ಕರಿತಿಲ್ಲ. H ಅಂದ್ರೆ ಹೈಡ್ರೋಜನ್, O ಅಂತಂದ್ರೆ ಆಕ್ಸಿಜನ್. 2 ಪ್ರಮಾಣ ಹೈಡ್ರೋಜನ್ ಐತಿ, 1 ಪ್ರಮಾಣ ಆಕ್ಸಿಜನ್ ಐತಿ. 20ನೇ ಪ್ರಶ್ನೆ, ನಗಿಸುವ ಅನಿಲ ಯಾವುದು? ನೈಟ್ರಿಕ್ ಆಮ್ಲ. ಅಂದ್ರೆ ನಾವು ನಗುತ್ತೀವಲ್ಲ, ಅದ್ರ ಒಂದು ಆಮ್ಲ ಬಿಡುಗಡೆ ಆಗತ್ತೆ ನಮ್ಮ ದೇಹದಲ್ಲಿ, ಅದು ಯಾವುದಂದ್ರೆ ನೈಟ್ರಿಕ್ ಆಮ್ಲ. 21ನೇ ಪ್ರಶ್ನೆ, ಹಲ್ಲುಗಳು ಗಟ್ಟಿಯಾಗಿರಲು ಕಾರಣವಾದಂತಹ ವಸ್ತು ಯಾವುದು? ಡೆಂಟಿನ್. 22ನೇ ಪ್ರಶ್ನೆ, ಭಾರತದ ಮೊಟ್ಟ ಮೊದಲ ಇತಿಹಾಸದ ಮನೆತನ ಯಾವುದು? ಮೌರ್ಯರು. 23ನೇದಾಗ, ಕನ್ನಡದ ಮೊಟ್ಟ ಮೊದಲ ಇತಿಹಾಸ ಮನೆತನ ಯಾವುದು? ಅಂದ್ರೆ ಕದಂಬ ವಂಶ. ಬನವಾಸಿ ಕದಂಬರು ಅಂತ ಕರಿತಿಲ್ಲ, ಆ ವಂಶ. 24ನೇ ಪ್ರಶ್ನೆ, ರಾಷ್ಟ್ರೀಯತೆಯನ್ನು ಆಂಗ್ಲ ಭಾಷೆಯಲ್ಲಿ ಏನೆಂದು ಕರೆಯುತ್ತಾರೆ? ನ್ಯಾಷನಾಲಿಟಿ. 25ನೇ ಪ್ರಶ್ನೆ, ಶಿಲಾಶಾಸನಗಳ ಪಿತಾಮಹ ಯಾರು? ಬಿ.ಎಲ್. ರೈಸ್. ಮೊಟ್ಟ ಮೊದಲಿಗೆ ಶಿಲಾಶಾಸನ ಓದಿದವರು ಇವರು ಯಾರಂದ್ರೆ ಇವರು ಪತ್ತೆ ಹಚ್ಚಿ ಇವರು ಓದಿದವರು, ಅವರು ಯಾರಂತಂದ್ರೆ ಬಿ.ಎಲ್. ರೈಸ್. 26ನೇ ಪ್ರಶ್ನೆ, ಅತಿ ಹೆಚ್ಚು ಬಾರಿ ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದುಕೊಂಡ ಭಾಷೆ ಯಾವುದು? ಹಿಂದಿ ಭಾಷೆ. 27ನೇ ಪ್ರಶ್ನೆ, ಕರ್ನಾಟಕದ ಮೊದಲ ಶಾಸನ ಯಾವುದು? ಯಾವ್ದಂದ್ರ ಬ್ರಹ್ಮಗಿರಿ ಶಾಸನ. 28ನೇ ಪ್ರಶ್ನೆ, ಕನ್ನಡದ ಮೊದಲ ಶಾಸನ ಯಾವುದು? ಅಂದ್ರೆ ಹಲ್ಮಿಡಿ ಶಾಸನ. ಕನ್ನಡದ ಮೊದಲ ಶಾಸನ ಯಾವ್ದಂದ್ರೆ ಹಲ್ಮಿಡಿ ಶಾಸನ. ಹಲ್ಮಿಡಿ ಅನ್ನೋ ಗ್ರಾಮದಲ್ಲಿ ಸಿಗ್ತೈತಿ. ಇದ್ರೊಳಗೆ ಎಷ್ಟು ಅಕ್ಷರಗಳು ಸಿಕ್ಕವು ಅಂದ್ರೆ ಕನ್ನಡದೊಳಗಿರುವಂಥವು ಮೊಟ್ಟ ಮೊದಲಿಗೆ 20 ಅಕ್ಷರಗಳು ಕಂಡು ಬಂದವು. ಇಲ್ಲಿವರೆಗೆ ಓದಿದವರು 20 ಅಕ್ಷರಗಳು ಕಂಡು ಬಂದವು ಆ ಹಲ್ಮಿಡಿ ಶಾಸನದಲ್ಲಿ. 29ನೇ ಪ್ರಶ್ನೆ ಯಾವ್ದಂದ್ರೆ ನೀರು, ಇದರ ಸಮಾನಾರ್ಥಕ ಪದ ಯಾವುದು?
ಜಲ. ಇನ್ನು ಬೇರೆ ಬೇರೆದವು ನಾವು ಕೊಟ್ಟಿದ್ದೆ ಅಂತಂದ್ರೆ ಒಂದು ಜಲ ಅಂತೇಳಿ ಕೊಟ್ಟೇವೆ ನಾವು. 30ನೇ ಪ್ರಶ್ನೆ ಯಾವುದಂತಂದ್ರೆ ರಾಮನು ಕಾಡಿಗೆ ಹೋದನು. ರಾಮನು ಕಾಡಿಗೆ ಹೋದನು. ಈ ವಾಕ್ಯದಲ್ಲಿರುವ ಕ್ರಿಯಾಪದ ಯಾವುದು? ಹೋಗು. ಹೋದನು ಅಂತಾಗಲ್ಲ, ಹೋಗು ಅನ್ನೋದು ಗೊತ್ತಾಗಬೇಕು ನೀವು. 31ನೇ ಪ್ರಶ್ನೆ ಕನ್ನಡದ ಮೊದಲ ಪತ್ರಿಕೆ ಯಾವುದು? ಯಾವುದಂತಂದ್ರೆ ಮಂಗಳೂರು ಸಮಾಚಾರ. ಕನ್ನಡ ಭಾಷೆಯಲ್ಲಿ ಪೈಲಿಗೆ ಅಂತಂದ್ರೆ ಇದು ಸ್ಥಾಪನೆ ಆಗೈತಿ. 32ನೇ ಪ್ರಶ್ನೆ ಅಚ್ಚ ಕನ್ನಡದ ಮೊದಲ ದೊರೆ ಯಾರು? ಮಯೂರವರ್ಮ. ಇವರು ಅಂತಂದ್ರೆ ಕದಂಬ ವಂಶದವರು, ಸ್ಥಾಪಕ ಅಂತ ಕರಿತೀವಿ ನಾವು. 33ನೇ ಪ್ರಶ್ನೆ ಯಾವ್ದಂದ್ರೆ ಕನ್ನಡದ ಮೊದಲ ಲಕ್ಷಣ ಗ್ರಂಥ ಯಾವುದು? ಕವಿರಾಜ ಮಾರ್ಗ ಅಂತಂದ್ರೆ ಇದನ್ನ ಬರ್ದವ್ರು ಯಾರಂತಂದ್ರೆ ಶ್ರೀ ವಿಜಯ. 34ನೇ ಪ್ರಶ್ನೆ ಕನ್ನಡದ ಮೊದಲ ನಾಟಕ ಯಾವುದು? ಮಿತ್ರವಿಂದ ಗೋವಿಂದ. ಮಿತ್ರವಿಂದ ಗೋವಿಂದ. 35ನೇ ಪ್ರಶ್ನೆ ಕನ್ನಡದ ಮೊದಲ ಕವಿ ಯಾರು? ಪಂಪ. 36ನೇದು ಕನ್ನಡದ ಮೊದಲ ಮಹಮ್ಮದೀಯ ಕವಿ ಯಾರು? ಶಿಶುನಾಳ ಶರೀಫ. 37ನೇದು ಕನ್ನಡದ ಮೊದಲ ಕವಿಯಿತ್ರಿ ಯಾರು? ಅಕ್ಕ ಮಹಾದೇವಿ. 38ನೇ ಪ್ರಶ್ನೆ ಕನ್ನಡ ಇಂಗ್ಲಿಷ್ ನಿಘಂಟನ್ನು ಮೊದಲು ರಚಿಸಿದವರು ಯಾರು? RF ಕಿಟಲ್. ಕನ್ನಡದಿಂದ ಇಂಗ್ಲಿಷ್ ನಿಘಂಟನ್ನು ರಚಿಸಿದವರು ಯಾರ್ತ ಮೊದಲಿಗರು? RF ಕಿಟಲ್. ಇನ್ನು ಮುಂದೆ ಉಳಿದ ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ಬಿಡಲಾಗುವುದು. ಇಲ್ಲಿವರೆಗೆ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ನೀವು ಈ ವಿಡಿಯೋವನ್ನು ಬೇರೆ ಕಡೆ ಶೇರ್ ಮಾಡಿರಿ. ಅದೇ ರೀತಿ ಇವುಗಳನ್ನು ಬರೆದುಕೊಂಡು ಕಂಠಪಾಠ ಮಾಡಿರಿ. ಧನ್ಯವಾದಗಳು ಮಕ್ಕಳೇ.